ನೋಡಿ, ನಿಮಗೆ ಯಾಕೆ ಈಗ ಸಡನ್ನಾಗಿ ನಾನು ವಿಶ್ವನ ಮೇಲೆ ಅನುಮಾನ ಪಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ? ನನಗೆ ನಿಮ್ಮ ಮೇಲೆ ಎಷ್ಟು ವಿಶ್ವಾಸ ಇದೆಯೋ ವಿಶ್ವನ ಮೇಲೂ ಅಷ್ಟೇ ನಂಬಿಕೆ ಇದೆ. ಅದಕ್ಕೆ ಅಲ್ವಾ ನೀವೆಲ್ಲದಿರಿ ಅಂತ ಗೊತ್ತಿದ್ದು ನಾನು ಸುಮ್ಮನೆ ಇದ್ದಿದ್ದು. ಏನೋ ಸುಮ್ಮನೆ ಇದ್ರಾ ನೀವು? ಮತ್ತೆ ಸುಳ್ಳು ಏನ್ರಿ? ಸುಳ್ಳು ಅನ್ನೋದನ್ನ ನೀವು ನಿಮ್ಮ ತವ್ರ ಮನೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹೇಗೆ? ನಾನಲ್ಲಿದ್ದಾಗ ನೀವ್ ಏನೇನ್ ಮಾಡಿದ್ದೀರಾ, ವಿಶ್ವಂಗ್ ಏನೇನ್ ತೊಂದರೆ ಕೊಟ್ಟಿದ್ದೀರಾ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ. ಅದು ಅಲ್ಲದೆ ಮೊನ್ನೆ ದೇವಸ್ಥಾನಕ್ಕೆ ಬರುವಾಗ್ಲೂ ನನ್ ಬರ್ದಲೇ ಇರೋ ತರ ಏನೇನ್ ಮಾಡಿದೀರಾ ಅಂತಾನೂ ನಂಗೆ ಗೊತ್ತು. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ ಅಷ್ಟೆ. ನೋಡಿ, ನಾನೇನು ತಪ್ಪು ಮಾಡಿಲ್ಲ ಅಲ್ವಾ? ಅದಕ್ಕೆ ನನಗೆ ಯಾವ ಭಯನೂ ಇಲ್ಲ. ಹೌದು, ನಾನು ಯಾಕೆ ಇದನ್ನೆಲ್ಲ ಮಾತಾಡ್ತಾ ಇದ್ದೀನಿ, ಅದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಗಿದೆಲ್ಲ ಕೇಳಿಸ್ಕೊಳಕ್ ಇಂಟ್ರೆಸ್ಟ್ ಇಲ್ಲ ಅಂತಾನೂ ನಂಗೆ ಗೊತ್ತು. ಯಾಕೆ ಕೋಪ ಬರ್ತಿದ್ಯಾ? ನನಗೂ ಹಾಗೆ ನೀವು ಈ ಥರ ಎಲ್ಲ ಸುಳ್ಳು ಹೇಳ್ತಿರುವಾಗ ಹೀಗೆ ಕೋಪ ಬರ್ತಾ ಇತ್ತು. ಆದ್ರೆ ಏನೂ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಈಗ ಮಾತಾಡೋ ಸಮಯ ಬಂದಿದೆ. ನಿಮಗೆ ನೆನಪಿದ್ಯಾ? ನೀವು ಹೀಗೆ ಮಾತಾಡ್ತಿದ್ರಿ, ಆಗ ನಾನು ಹೀಗೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಆದ್ರೆ ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಹೀಗೆ ಕೇಳಿಸ್ಕೊತಾ ಇದ್ದೀರಾ. ಇದೇ ಅಲ್ವಾ ಬದಲಾವಣೆ ಅನ್ನೋದು? ನಿಮಗೆ ನನ್ನ ಪಡ್ಕೋಬೇಕು ಅನ್ನೋ ಹಠ ಇತ್ತೆ ಹೊರತು ಪ್ರೀತಿ ಇರಲಿಲ್ಲ. ಅದೇ ಸಿಂಬಲ್ ಆಫ್ ಈಗೋ. ಇಲ್ಲ ಚಿನ್ಮರಿ, ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ ನನ್ನ. ಪ್ರತಿಯೊಬ್ಬ ಪ್ರೀತಿ ಮಾಡೋನು ತೋರಿಸೋ ಕಾಳಜಿ ಅದು. ನಾವು ಪ್ರೀತಿ ಮಾಡೋರು ಯಾವ್ದಾದ್ರು ಕಷ್ಟಕ್ಕೆ ಸಿಲ್ಕೋತಾರೇನೋ, ನೋವು ಅನುಭವಿಸ್ತಾರೇನೋ ಅಂತ ಸಹಜವಾಗಿ ಇರೋ ಭಯ ನನ್ನ ಕೇಸ್ನಲ್ಲಿ ಸ್ವಲ್ಪ ಅತಿ ಆಗಿರ್ಬೋದು, ನಿಜ. ಆದರೆ ನಾನಿವಾಗ ಬದಲಾಗಿದ್ದೀನಿ ಚಿನ್ಮರಿ, ಸಂಪೂರ್ಣವಾಗಿ ಬದಲಾಗಿದ್ದೀನಿ. ಆದರೆ ಏನು ಮಾಡೋದು? ಆ ಬದಲಾವಣೆ ನೋಡೋ ಆಸೆ ನಿಮಗಿಲ್ಲ. ನನ್ನ ಪ್ರಾಮಾಣಿಕವಾದ ಬದಲಾವಣೆ ನಿಮಗೆ ಕಾಣ್ತಾ ಇಲ್ಲ. ದಟ್ಸ್ ಫೈನ್. ಆದರೆ ನನ್ನನ್ನು ನಂಬ್ತೀರಿ ಮತ್ತೆ ನನ್ನ ಪ್ರೀತಿ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಅಲ್ಲಿವರೆಗೂ ನೀವು ಆಡೋ ಪ್ರತಿ ಮಾತು, ಮಾಡೋ ಎಲ್ಲ ಕೆಲಸಗಳನ್ನು ನಿಮ್ಮ ಪ್ರೀತಿ ಅಂತ ಭಾವಿಸ್ತೀನಿ. ಪ್ರೀತಿ ಅದ್ ನನ್ನ ಸತ್ರು ನಿಮಗೆ ಸಿಗಲ್ಲ. ನಿಷ್ಕಲ್ಮಶವಾದ ಪ್ರೀತಿಗೆ ಬೇಲಿ ಹಾಕಿ ಅದನ್ನ ನಿಮ್ಮ ಬಂಧನದಲ್ಲಿ ಇಟ್ಕೊಂಡು ಅದನ್ನ ನರಳೋ ಹಾಗೆ ಮಾಡಿರೋ ನಿಮ್ಮ ಮೇಲೆ